ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆನ ಹಾಕಿ, ಸಾಸಿವೆ ಹುಟ್ಟಿದ ಮೇಲೆಯೇ ಉದ್ದಿನಬೇಳೆಯನ್ನು ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಾಲು ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿಯನ್ನು ಹಾಕ್ಕೊಂಡಿದ್ದೀನಿ. ನಾನು 3 ಹಸಿಮೆಣಸಿನ್ಕಾಯಿಗೆ ಕರಿಬೇವನ್ನು ಹಾಕ್ಕೊಂಡು ಈ ಥರ 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ, ನೀವು ಬೇಯಿಸಿಟ್ಟಿರುವ ಅನ್ನವನ್ನು ಒಂದು ದೊಡ್ಡ ಬೌಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತೋತಾಪುರಿ ಮಾವಿನಕಾಯನ್ನು ತುರಿದುಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿ ಏನೂ ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನೀವು ಹುರಿದ ಕಡಲೆಯನ್ನು ಹಾಕ್ಕೊಳ್ಬೇಕು. ಹುರಿದ ಕಡಲೆ ಲಾಸ್ಟಿಗೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಶುರುಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಹುರಿದ ಕಡಲೆಯನ್ನು ಹಾಕ್ಕೊಳ್ತೀನಿ. ಕೆಲವರು ಮಾವಿನಕಾಯಿ ಚಿತ್ರಾನ್ನಗೆ ಮಾವಿನಕಾಯಿನ ರುಬ್ಬಿಟ್ಟು ಅದನ್ನು ಬೇಯಿಸ್ತಾರೆ. ಆದರೆ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ತುಂಬಾ ಟೇಸ್ಟಿ, ಆಮೇಲೆ ತುಂಬ ಸಿಂಪಲ್ ರೆಸಿಪಿ. ಈ ಸಮ್ಮರ್ಗೆ ಇಲ್ಲ ಮಾವಿನಕಾಯಿ ಸಿಗೋ ಸೀಸನ್ಗೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.